ಶಿರೂರು ಗುಡ್ಡ ಕುಸಿತ ಆದ ಜಾಗದಲ್ಲಿ ಈಗ ಪ್ರಮುಖವಾಗಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನುವ ವಿಚಾರ ಈಗ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಉಸ್ತುವಾರಿ ಸಚಿವರಾಗಿರುವಂತಹ ಮಾಂಕಾಳ್ ವೈದ್ಯರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನುವ ವಿಚಾರ ತಾವೇನು ಹೇಳಿದ್ವಿ? ನೋಡಿ, ಕಾರ್ಯಾಚರಣೆ ಸ್ಥಗಿತಗೊಳಿಸಲಿಲ್ಲ. ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾನಿಟರ್ ಮಾಡ್ತಾ ಇದ್ದೇವೆ. ಈಗ ನೀರಿನ ರಭಸ ಜಾಸ್ತಿ ಇದೆ, ಕರೆಂಟ್ ಏನು ಫಾಸ್ಟ್ ಹೋಗ್ತಾ ಇದೆ, ಹಾಗಾಗಿ ಅದನ್ನು ನೋಡಿಕೊಂಡು ಈಗ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಏನು ಹನಿ ಬೇಕು ಅಂದೇಳಿ ಏನು ಹೇಳ್ತಾರೆ ರೀ, ಹಾಂ ಹನಿ ಆಗಬೇಕು ನೀರು. ಹಾಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ನಾಳೆನೂ ಪ್ರಾರಂಭ ಮಾಡ್ತೇವೆ. ಮಳೆ ಜಾಸ್ತಿ ಬಂದರೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಆ ಟ್ರಕ್ ತೆಗಿಬೇಕು, ಬಾಡಿ ಹುಡುಕಬೇಕು ಅನ್ನುವಂಥ ಇಚ್ಛಾಶಕ್ತಿಯಿಂದ 13 ದಿವಸ ನಾವು ಕೆಲಸ ಮಾಡ್ತಾಯಿದ್ದೇವೆ, ಏನು ಒಂದಿನೂ ಕೂತ್ಕೊಂಡಿಲ್ಲ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಕಾರ್ಯಾಚರಣೆ ಸ್ಥಗಿತ ಆಗಲಿಲ್ಲ. ನಾವು ಕಾರ್ಯಾಚರಣೆಗೆ ರೆಡಿಯಾಗಿ ಇದ್ದೇವೆ. ಸಾಧ್ಯ ಆಗ್ತದೆ ಅಂದರೆ ನಾವು ಪ್ರಾರಂಭ ಮಾಡ್ತೇವೆ. ಅಂದರೆ ಯಾಕೆ ಈ ರೀತಿಯಾದಂಥ ಒಂದು ವಿಚಾರಗಳು ಪ್ರಸಾರ ಆಗೋದಕ್ಕೆ ಶುರುವಾಯಿತು? ಕಾರ್ಯಾಚರಣೆ ಸ್ಥಗಿತಗೊಳಿಸ್ತಾ ಇದ್ದಾರೆ ಅಂತೇಳಿ. ನೋಡಿ, ನಿಮ್ಮ ಕಣ್ಣೆದುರೆ ನಿನ್ನೆ ಮೊನ್ನೆ ಎಲ್ಲ ಹೋಗಿ ನಾವು ಅಲ್ಲಿ ಶಾಸಕರು ಇದ್ದರು, ಎಲ್ಲ ಅಧಿಕಾರಿಗಳು ಹೋಗಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಸಾಧ್ಯ ಆಗಲಿಲ್ಲ. ಹಾಗಾಗಿ ಸಾಧ್ಯ ಆಗೋದಿಲ್ಲ ಅನ್ನೇಳಿಗೋಸ್ಕರ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಏನು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಬಂದ್ ಮಾಡಿದ್ದೇವೆ. ಬಿಟ್ಟರೆ ಅದು ಯಾವುದೇ ಕಾರಣಕ್ಕೆ ನಾವು ಕಾರ್ಯಾಚರಣೆ ಚಾಲ್ತಿಯಲ್ಲಿ ಇರ್ತದೆ. ಮುಂದೆ ಹೇಗೆ ಕಾರ್ಯಾಚರಣೆ ಅಂತ ಈಗ ಯಾವ ಥರ ಪ್ಲಾನ್ ಮಾಡ್ಕೊಳ್ತೀರಿ, ಏನೇನಾಗುತ್ತೆ ಅಂತೇಳಿ ಏನು ಮೆಸೇಜ್ ಕೊಡ್ತೀರಿ? ಈಗ ನಾವೀಗ ತಿಳ್ಕೊಂಡಿದ್ದು, ಈಗ ಏನು ಬೇರೆ ಬೇರೆ ಮಿಷನರಿಯನ್ನು ತರಬೇಕು, ಅದು ಮಾಡಬೇಕು ಅಂದೇಳಿ ಯೋಚನೆ ಮಾಡ್ತಾಯಿದ್ದೇವೆ. ಸಿಗ್ತದೆ ಅಂದರೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಲ್ಲ ಅಂದರೆ ನಾವು ಏನು ಬಾರ್ಜಾದರೂ ತರುವ ಅಂದರೆ ಸಮುದ್ರ ರಪ್ಪಾಗಿದೆ, ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನೇ ಮಾಡೋದಿದ್ರು ಒಂದು ಕಡೆ ಅದು ಬಾರ್ ತಂದು ಏನು ಡ್ರೆಜ್ಜಿಂಗೇ ಮಾಡಬೇಕು ಅಂದರೆ ಸಮುದ್ರ ತಂಡಾಗಲೇಬೇಕು, ಮತ್ತು ಬ್ರಿಡ್ಜ್ ಏನೋ ಇದೆ. ಏನು ಮಾಡಿದರೆ ಆಗ್ತದೆ, ಅದಕ್ಕೆ ನ್ಯಾಯವಾಗಿ ಮಾಡ್ತೇವೆ. ಅಂದ್ರೆ ಈಗ ಕಾರ್ಯಾಚರಣೆ ಸ್ಥಗಿತಗೊಳಿಸಿಲ್ಲ, ನಿಮ್ಮ ಟೀಮ್ ಇಲ್ಲೇ ಇರುತ್ತೆ. ಪ್ರಕೃತಿಯ ಒಂದು ಹವಾಮಾನ ವೈಪರೀತ್ಯ ನೋಡಿಕೊಂಡು ನೀವು ಕಾರ್ಯಾಚರಣೆ ಮುಂದುವರಿಸ್ತೀವಿ. ಎಸ್, ಇದು ಉಸ್ತುವಾರಿ ಸಚಿವರಾಗಿರುವಂತಹ ಮಾಂಕಾಳ್ ವೈದ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರು ಗುಡ್ಡ ಕುಸಿತ ಆದ ಜಾಗದಲ್ಲಿ ಈಗ ಪ್ರಮುಖವಾಗಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನುವ ವಿಚಾರ ಈಗ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಉಸ್ತುವಾರಿ ಸಚಿವರಾಗಿರುವಂತಹ ಮಾಂಕಾಳ್ ವೈದ್ಯರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನುವ ವಿಚಾರ ತಾವೇನು ಹೇಳಿದ್ವಿ? ನೋಡಿ, ಕಾರ್ಯಾಚರಣೆ ಸ್ಥಗಿತಗೊಳಿಸಲಿಲ್ಲ. ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾನಿಟರ್ ಮಾಡ್ತಾ ಇದ್ದೇವೆ. ಈಗ ನೀರಿನ ರಭಸ ಜಾಸ್ತಿ ಇದೆ, ಕರೆಂಟ್ ಏನು ಫಾಸ್ಟ್ ಹೋಗ್ತಾ ಇದೆ, ಹಾಗಾಗಿ ಅದನ್ನು ನೋಡಿಕೊಂಡು ಈಗ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಏನು ಹನಿ ಬೇಕು ಅಂದೇಳಿ ಏನು ಹೇಳ್ತಾರೆ ರೀ, ಹಾಂ ಹನಿ ಆಗಬೇಕು ನೀರು. ಹಾಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ನಾಳೆನೂ ಪ್ರಾರಂಭ ಮಾಡ್ತೇವೆ. ಮಳೆ ಜಾಸ್ತಿ ಬಂದರೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಆ ಟ್ರಕ್ ತೆಗಿಬೇಕು, ಬಾಡಿ ಹುಡುಕಬೇಕು ಅನ್ನುವಂಥ ಇಚ್ಛಾಶಕ್ತಿಯಿಂದ 13 ದಿವಸ ನಾವು ಕೆಲಸ ಮಾಡ್ತಾಯಿದ್ದೇವೆ, ಏನು ಒಂದಿನೂ ಕೂತ್ಕೊಂಡಿಲ್ಲ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಕಾರ್ಯಾಚರಣೆ ಸ್ಥಗಿತ ಆಗಲಿಲ್ಲ. ನಾವು ಕಾರ್ಯಾಚರಣೆಗೆ ರೆಡಿಯಾಗಿ ಇದ್ದೇವೆ. ಸಾಧ್ಯ ಆಗ್ತದೆ ಅಂದರೆ ನಾವು ಪ್ರಾರಂಭ ಮಾಡ್ತೇವೆ. ಅಂದರೆ ಯಾಕೆ ಈ ರೀತಿಯಾದಂಥ ಒಂದು ವಿಚಾರಗಳು ಪ್ರಸಾರ ಆಗೋದಕ್ಕೆ ಶುರುವಾಯಿತು? ಕಾರ್ಯಾಚರಣೆ ಸ್ಥಗಿತಗೊಳಿಸ್ತಾ ಇದ್ದಾರೆ ಅಂತೇಳಿ. ನೋಡಿ, ನಿಮ್ಮ ಕಣ್ಣೆದುರೆ ನಿನ್ನೆ ಮೊನ್ನೆ ಎಲ್ಲ ಹೋಗಿ ನಾವು ಅಲ್ಲಿ ಶಾಸಕರು ಇದ್ದರು, ಎಲ್ಲ ಅಧಿಕಾರಿಗಳು ಹೋಗಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಸಾಧ್ಯ ಆಗಲಿಲ್ಲ. ಹಾಗಾಗಿ ಸಾಧ್ಯ ಆಗೋದಿಲ್ಲ ಅನ್ನೇಳಿಗೋಸ್ಕರ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಏನು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಬಂದ್ ಮಾಡಿದ್ದೇವೆ. ಬಿಟ್ಟರೆ ಅದು ಯಾವುದೇ ಕಾರಣಕ್ಕೆ ನಾವು ಕಾರ್ಯಾಚರಣೆ ಚಾಲ್ತಿಯಲ್ಲಿ ಇರ್ತದೆ. ಮುಂದೆ ಹೇಗೆ ಕಾರ್ಯಾಚರಣೆ ಅಂತ ಈಗ ಯಾವ ಥರ ಪ್ಲಾನ್ ಮಾಡ್ಕೊಳ್ತೀರಿ, ಏನೇನಾಗುತ್ತೆ ಅಂತೇಳಿ ಏನು ಮೆಸೇಜ್ ಕೊಡ್ತೀರಿ? ಈಗ ನಾವೀಗ ತಿಳ್ಕೊಂಡಿದ್ದು, ಈಗ ಏನು ಬೇರೆ ಬೇರೆ ಮಿಷನರಿಯನ್ನು ತರಬೇಕು, ಅದು ಮಾಡಬೇಕು ಅಂದೇಳಿ ಯೋಚನೆ ಮಾಡ್ತಾಯಿದ್ದೇವೆ. ಸಿಗ್ತದೆ ಅಂದರೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಲ್ಲ ಅಂದರೆ ನಾವು ಏನು ಬಾರ್ಜಾದರೂ ತರುವ ಅಂದರೆ ಸಮುದ್ರ ರಪ್ಪಾಗಿದೆ, ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನೇ ಮಾಡೋದಿದ್ರು ಒಂದು ಕಡೆ ಅದು ಬಾರ್ ತಂದು ಏನು ಡ್ರೆಜ್ಜಿಂಗೇ ಮಾಡಬೇಕು ಅಂದರೆ ಸಮುದ್ರ ತಂಡಾಗಲೇಬೇಕು, ಮತ್ತು ಬ್ರಿಡ್ಜ್ ಏನೋ ಇದೆ. ಏನು ಮಾಡಿದರೆ ಆಗ್ತದೆ, ಅದಕ್ಕೆ ನ್ಯಾಯವಾಗಿ ಮಾಡ್ತೇವೆ. ಅಂದ್ರೆ ಈಗ ಕಾರ್ಯಾಚರಣೆ ಸ್ಥಗಿತಗೊಳಿಸಿಲ್ಲ, ನಿಮ್ಮ ಟೀಮ್ ಇಲ್ಲೇ ಇರುತ್ತೆ.
ಪ್ರಕೃತಿಯ ಒಂದು ಹವಾಮಾನ ವೈಪರೀತ್ಯ ನೋಡಿಕೊಂಡು ನೀವು ಕಾರ್ಯಾಚರಣೆ ಮುಂದುವರಿಸ್ತೀವಿ. ಎಸ್, ಇದು ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳ್ ವೈದ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.